ಸೊ ಮಂಗಳೂರಿನ ಇನ್ನೊಂದು ದಿನ. ಇವತ್ತು ನಾವು ಮಂಗಳೂರಿನ ಒಂದು ಜಾನಪದ ಅಥವಾ ಒಂದು ಲೋಕಲ್ ಕ್ರೀಡೆ ಆದಂಥ ಕಂಬಳ ನೋಡೋಕ್ಕೆ ಹೋಗ್ತಾ ಇದ್ವಿ. ಸೊ ಇದು ಆ್ಯಕ್ಚುಲಿ ಈ ಟೈಮಲ್ಲಿ ಯೂಶ್ವಲಿ ನಡೆಯುತ್ತೆ, ಯಾವತ್ತೂ ವಿಟ್ನೆಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ಕಂಬಳ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಆ ಕಂಬಳದ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇವನ್ ನನಗೂ ಗೊತ್ತಿಲ್ಲ ಹೇಗಿರುತ್ತೆ ಅಂತ, ನಂದು ಫಸ್ಟ್ ಟೈಮ್ ಇದು. ಸೊ ಹೇಗಿರುತ್ತೆ ಏನು ಎತ್ತ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ಸು ನಿಮಗೆ ಕೊಡ್ತೀನಿ. ಇಫ್ ಪಾಸಿಬಲ್ ಒಂದು ಕಂಬಳ ರೇಸ್ ಕೂಡ ನೋಡೋಣ, ಯಾಕಂದರೆ ಕಂಬಳ ರೇಸ್ ಯಾವ ಟೈಮಲ್ಲಿ ನಡೀತೆ ಗೊತ್ತಿಲ್ಲ ನಮಗೆ. ಸೊ ಹೋಗೋಣ, ಆ ಜಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ಸೊ ಆ್ಯಕ್ಚುಲಿ ನಾವೀಗ ಕಂಬಳ ನಡೆಯೋಂಥ ಜಾಗಕ್ಕೆ ಬಂದಿದ್ದೀವಿ. ಸೊ ಹ್ಯೂಜ್ ಗ್ರೌಂಡ್, ಆ್ಯಕ್ಚುಲಿ ಹ್ಯೂಜ್ ಸೆಟಪ್ ಇದು. ಇಲ್ಲಿ ಕಂಬಳ ನಡೆಯೋ ಜಾಗ. ನಾವು ಆಲ್ಮೋಸ್ಟ್ ಗಾಡಿಗಳು ಮತ್ತು ಕಾರ್ಸ್ಗಳು ನೋಡ್ತೀರಿ, ಸುಮಾರು ಒಂದು 25,000-30,000 ಜನ ಸೇರಿದ್ದಾರೆ ಅಂತ ಅನಿಸ್ತಾ ಇದೆ. ಎಷ್ಟು ಗಾಡಿಗಳು, ಎಷ್ಟು ಮಟ್ಟಿಗೆ ವೆಹಿಕಲ್ಸ್ಗಳು ಫ್ಲೋ ಏನಾಗ್ತಾಯಿದೆ ಅಂತಂದರೆ ಫುಲ್ ಒಂಥರ ಧೂಳಿನ ಸುರಿಮಳೆನೇ ತುಂಬಿ ತುಳ್ಕಾಡ್ತಾ ಇದೆ. ಸೊ ಹೆಂಗಸರಿಂದ ಹಿಡಿದು ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಪ್ರತಿಯೊಬ್ಬೊಬ್ಬರೂ ಕೂಡ ಇಲ್ಲಿ ಕಂಬಳ ನೋಡೋಕ್ಕೆ ಜಾಯ್ನ್ ಆಗಿದ್ದಾರೆ. ಸೊ ಆ್ಯಕ್ಚುಲಿ ಕಂಬಳದ ಬಗ್ಗೆ ಕೆಲವು ಇನ್ಫಾರ್ಮೇಷನ್ಸ್ ನಾನು ಸರ್ಚ್ ಮಾಡ್ತಿದ್ದಾಗ ಒಂದು ಗೊತ್ತಾಗಿದೆ ಅಂದರೆ, ಯೂಶ್ವಲಿ ಕಂಬಳ ಡಿಸೆಂಬರ್ ಈ ಟೈಮಲ್ಲಿ ನಡೆಯುತ್ತೆ. ಸೊ ಡಿಸೆಂಬರಿಂದ ಆಲ್ಮೋಸ್ಟ್ ಮಾರ್ಚ್ವರೆಗೂ ನಡೆಯುತ್ತೆ. ಕಂಬಳ ಬೇಸಿಕಲಿ ಇದೊಂದು ಗ್ರಾಮೀಣ ಕ್ರೀಡೆ ಆಗಿರುತ್ತೆ. ಸೊ ಕಂಬಳ ಎರಡು ವಿಚಾರವಾಗಿ ಆಚರಿಸ್ತಿದ್ರು. ಒಂದು, ಇವ್ರು ಬೆಳೆದ ಬೆಳೆಗಳು ಎಲ್ಲ ಕಟಾವು ಮಾಡಿದ್ಮೇಲೆ ಅದರ ಒಂದು ಸಂತೋಷಕ್ಕೆ ಕದ್ರಿ ಮಂಜುನಾಥ್ ಅವ್ರಿಗೆ ಅದೊಂದು ದೇವರಿಗೆ ಅದೊಂದು ಅರ್ಪಿಸಲಿಕ್ಕೆ ಒಂದು ಸಂತೋಷಕ್ಕೆ ಮಾಡ್ತಿದ್ರು. ಇನ್ನೊಂದು ಏನಂದರೆ, ಹೊಯ್ಸಳರು ಚಕ್ರವರ್ತಿ ಕಾಲದಲ್ಲಿ ಅವರು ಒಂದು ವಾರ್ಗೆ ತೊಗೊಂಡು ಹೋಗ್ಬೇಕಾರೆ ಯಾವುದು ಬಫೆಲೋ ತುಂಬ ಸ್ಟ್ರೆಂತ್ ಆಗಿರುತ್ತೆ ಅನ್ನೋದು ಚೆಕ್ ಮಾಡೋದಕ್ಕೆ ಈ ಕಂಬಳ ರೇಸ್ ಮಾಡ್ತಾಯಿದ್ರು. ಸೊ ಈ ಕಂಬಳ ರೇಸಲ್ಲಿ ವಿನ್ ಆಗಿದ್ದ ಬಫೆಲೋಸ್ಗಳನ್ನ ಅವ್ರು ತೊಗೊಂಡು ವಾರ್ಗಳಿಗೆ ಯೂಸ್ ಮಾಡ್ತಾಯಿದ್ರು. ಸೊ ಇದು ಒಂದು ಇದ್ರ ಹಿಸ್ಟ್ರಿ ಆಗಿರುತ್ತೆ. ಸೊ ಕಂಪ್ಲೀಟ್ ಫನ್ ಫೇರ್ ಥರನೇ ನಡೆಸ್ತಾ ಇದ್ದಾರೆ. ಕಂಪ್ಲೀಟ್ ಲೈಕ್ ಮೈಸೂರಲ್ಲಿರೋ ಎಕ್ಸಿಬಿಷನ್ಸ್ಗಳು ನೋಡಿರ್ತೀರ ಅದೇ ಥರ ನಡೆಯುತ್ತೆ ಇದು. ಸೊ ಇದ್ರ ವಿಜುವಲ್ಸ್ಗಳು ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಹೋಪ್ಫುಲಿ ನಮಗೆ ಕಂಬಳ ರೇಸ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅದು ನೋಡೋಣ. ಸೊ ಪ್ರಾಬಲಿ ಎಂಟ್ರಿ ಟಿಕೆಟ್ಸ್ ಇರ್ಬೋದು, ನನಗೂ ಗೊತ್ತಿಲ್ಲ. ಸೊ ಅದನ್ನು ಚೆಕ್ ಮಾಡಿಕೊಂಡು ನೋಡಿಕೊಂಡು ಬಿಡಿಸ್ತೀನಿ. ಸೊ ಅಲ್ಲಿ ನೋಡ್ಬೋದು ಆಲ್ರೆಡಿ ರನ್ ಆಗಿ ಹೋಗಿರೋಂಥ ಕಂಬಳದಲ್ಲಿ ರನ್ ಆಗಿರೋದು. ಸೊ ಇನ್ನೊಂದು ಆಲ್ರೆಡಿ ರೆಡಿ ಆಗ್ತಾ ಇದೆ. ನೋಡೋಣ, ಹೋಪ್ ವಿ ಕ್ಯಾನ್ ಗೆಟ್ ಇನ್. ಅಲ್ಲಿ ಹೋಗಿ ಜಾಗ ಸಿಗುತ್ತಾ ಗೊತ್ತಿಲ್ಲ. ಸೊ ಇಲ್ಲೊಂದಿದೆ, ಅವರು ಪ್ರತಿಯೊಂದೊಂದು ಕಂಬಳ ಟೀಮ್ಗಳಿಗೆ ಒಂದೊಂದು ಹೆಸರುಗಳು ಕೊಟ್ಟಿರ್ತಾರೆ. ಆ ಹೆಸರಿದೆ, ನಾನು ನಿಮ್ಗೆ ತೋರಿಸ್ತೀನಿ. ಏಕಲೊಟ್ಟಿಗೂ ಜೊತೆಯಾದರೆ ರಾಮ ಲಕ್ಷ್ಮಣ ಜೋಡಕರೆ ಕಂಬಳ ಕೂಟದ ಈ ಮಲ್ಲಲ್ಲಿ ಸಿಗಿರೇನೆ ಅತ್ಯಂತ ಗೌರವಪೂರ್ವಕವಾದ ಮೊಕ್ಕೆ ಹಿಡಿದುಕೊಳ್ಳುವ. ಕಂಬಳ ರೇಸ್ ಒಂದು ಟ್ರ್ಯಾಕಿಗೆ ಬಂದಿದ್ವಿ. ಇಲ್ಲಿ 2 ಟ್ರ್ಯಾಕ್ ಇರುತ್ತೆ. ಎರಡು ಟ್ರ್ಯಾಕ್ ಇರುತ್ತೆ. ಸೊ 2 ಟ್ರ್ಯಾಕಲ್ಲಿ ಕಂಬಳಗಳು ಓಡಿಸ್ತಾರೆ. ಎಷ್ಟು ಸೆಕೆಂಡ್ಸ್ ಎಷ್ಟು ಮಿನಿಟ್ಸಲ್ಲಿ ಬರುತ್ತೆ ಅಂತ ನೋಟ್ ಮಾಡ್ಕೋತಾರೆ. ಪ್ರಾಬಲಿ ಇನ್ನೊಂದು ರೆಡಿ ಆಗ್ತಾ ಇರ್ಬೋದು. ಆಲ್ರೆಡಿ ಒಂದು ಜೋಡಿ ಓಡ್ತು. ಸೊ ಇನ್ನೊಂದು ಜೋಡಿ ರೆಡಿ ಆಗಿದೆ ಅಂತ ಗೊತ್ತಿಲ್ಲ. ಹೌ ಮೆನಿ ಟೈಮ್ಸ್ ಒನ್ಸ್ ದೇ ಎಷ್ಟು ನಿಮಿಷ ಆದಮೇಲೆ ಒಂದು ರನ್ ಆಗುತ್ತೆ. ಸೊ ಒಬ್ಬರಿಂದ ಒಬ್ರು ನಡೀತಾ ಇರುತ್ತೆ. ನೋಡೋಣ ಇಫ್ ಯು ಕ್ಯಾನ್ ಕ್ಯಾಚ್ ಅನ್ನದರ್. ಇನ್ನೊಂದನ್ನು ನಾವು ಏನಾದ್ರು ಇದಾಗಿರುತ್ತೆ. ಫುಲ್ಲಿ ಕ್ರೌಡೆಡ್ ಆಗಿದೆ. ಸೊ ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಮಟ್ಟಿಗೆ ನಾವು ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಲಕ್ಷ್ಮಣ ಜೋಡಕರೆ ಕಂಬಳ ಕೂಟ ಯಶಸ್ವಿಯಾದ ನಡೆದಿದೆ. ಈ ವರ್ಷ ಈಗಲೇ ನಾರಾವೀರ ಕೇಂದ್ರ 2ನೇ ನಂಬರ್ದ ಅಡ್ಡಬಲದ ಶಾಂತೇರ್ಲು ರಾಮಕಂಠ ಮಿತ್ರ ಅಭಿಮಾನಿ ಬಳಗ, ವಕೀಲರ ಸಂಘದ ಅಭಿಮಾನಿ ಬಳಗ 14:74. ಸೊ 14 ಸೆಕೆಂಡ್ಸ್ 74 ಮಿಲಿ ಸೆಕೆಂಡ್ಸ್. 14 ಸೆಕೆಂಡು 74 ಮಿಲಿ ಸೆಕೆಂಡ್. ಅಷ್ಟು ಫಾಸ್ಟಲ್ಲಿ ಈ ಟ್ರ್ಯಾಕ್ ನಮ್ಮ ಆಗಿರ್ತಾರೆ. ಈ ಟ್ರ್ಯಾಕ್ ಎಷ್ಟು ಮೀಟರ್ಸ್ ಅಥವಾ ಎಷ್ಟಿರುತ್ತೆ, ಏನೇ ಐಡಿಯಾ? ಓಕೆ, ನೋಡೋಣ ಇನ್ನೊಂದು ಯಾರು ಬರ್ತಾ ಇದೆ ನೋಡೋಣ. ಆ್ಯಕ್ಚುಲಿ ಈಗ ಕಂಬಳ ಓಡೋಕ್ಕೆ ರೆಡಿಯಾಗಿದೆ, ತೋರಿಸ್ತೀನಿ.
ಗೋಳದ ಗುತ್ತು ಬಿ ಬೋಳಗುತ್ತು ಸತೀಶೇಂದ್ರ 10ನೇ ನಂಬರ್ ಅನಂತರ ಸಾಲು ಮತಗಳನ್ನು ಬೋಳದ ಗುತ್ತನ್ನು ಗೆಲ್ಲುತ್ತದೆ 11 seconds 95. ಸೊ ಫಸ್ಟ್ ನಾವು ನೋಡಿದ್ದು 17 ಸೆಕೆಂಡ್ ಇತ್ತು, ಅದಾದಮೇಲೆ 16 ಸೆಕೆಂಡು, ಇದು 11 ಸೆಕೆಂಡು. ಸೊ ಇಲ್ಲಿ ಇದ್ರದ್ದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಪ್ಲಸ್ ಕಮಲ ಓಡಿಸೋರು ಅಷ್ಟೇ ಸ್ಟ್ರೆಂತ್ ಆಗಿರಬೇಕಾಗುತ್ತೆ. ಯಾಕಂದರೆ ಅಭಿ ಹೇಳ್ತಿದ್ದು ಅವ್ರ ಜಿಮ್ ಟ್ರೈನರ್ ಕೂಡ ಕಮಲಾಗೆ ಓಡಿಸ್ತಾರೆ ಅಂತಂದರೆ ಎಷ್ಟು ಮಟ್ಟಿಗೆ ಸ್ಟ್ರೆಂತ್ ಇರಬೇಕು ಅಂತಂದರೆ ಆ ಮಣ್ಣು ಕೆಸರು ನೀರು ಇರುತ್ತೆ, ಕೆಸರು ನೀರಲ್ಲಿ ಅದನ್ನ ಓಡಿಸಿ ಅದನ್ನು ಕೂಡ ಓಡಿಸೋದು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಕೆಲವು ಕಮಲ ಓಡೋಂಥ ಕೆಲವು ಟೀಮ್ಸ್ಗಳು ನಿಂತಿದ್ದಾರೆ, ಶೋ ಯು. ಆ್ಯಕ್ಚುಲಿ ಇದು ಕಮಲ ಸ್ಟಾರ್ಟಿಂಗ್ ಪಾಯಿಂಟು, ಇಲ್ಲಿಂದನೇ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು. ಸೊ ಇಲ್ಲಿಂದ ಬಂದು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದು ಅಲ್ಲಿಂದ ಪ್ರಿಪೇರ್ ಆಗಿ ಓಡ್ಸೋಕ್ಕೆ ಶುರು ಮಾಡ್ತಾರೆ. ಜಸ್ಟ್ ಶೋ ಯು ದಿಸ್. ಆ್ಯಕ್ಚುಲಿ ಇಲ್ಲಿ ಫಸ್ಟು ಬಂದು ಲೈನಾಗಿ ಇಲ್ಲಿ ಕಮಲಕ್ಕೆ ಎಲ್ಲ ಬಫೆಲೋಸ್ಗಳು ಬಂದು ನಿಲ್ಲುತ್ತೆ. ಸೊ ಇಲ್ಲಿಂದ ಒನ್ ಬೈ ಒನ್ ಬಿಡ್ತಾರೆ. ಸೊ ಪ್ರತಿಯೊಂದೊಂದು ಕಮಲ ಟೀಮ್ದು ಟೈಮ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಅಲ್ಲಿ ಬಂದು ಇಷ್ಟು ಟೈಮಲ್ಲಿ ಅವ್ರು ಹೋಗಬೇಕು ಅದ್ರ ಬೇಸಿಸ್ ಮೇಲೆ. ಸೊ ಇಲ್ಲಿ ಪ್ರತಿಯೊಂದೊಂದು ಕಮಲ ಟೀಮ್ಗಳು ಬಂದು ಫಸ್ಟು ಅವ್ರ ಕೋಣಗಳನ್ನ ಇಲ್ಲಿ ಬಂದು ರೆಡಿ ಮಾಡ್ಕೋತಾರೆ. ಅದು ಕೆಲವು ಟೆಕ್ನಿಕ್ಸ್ಗಳಿರುತ್ತೆ, ಬಾಲ ಸುತ್ತೋದು ಆ ಥರ ಎಲ್ಲ ಕೆಲವು ಟೆಕ್ನಿಕ್ಸ್ಗಳಿರುತ್ತೆ. ಅದೆಲ್ಲ ಮುಗಿಸಿ ಇಲ್ಲಿಂದ ನೆಕ್ಸ್ಟ್ ಪಾಯಿಂಟ್ ಹೋಗ್ತಾರೆ. ಝೋನ್ ಕೂಡ ಇದೆ, ಗೇಮ್ ಝೋನ್ಸ್ ಕೂಡ ಇದೆ. ಬಟ್ ನಾವು ಮೈಸೂರಲ್ಲಿ ಗೇಮ್ ಝೋನ್ಸ್ಗಳು ಆಡಿದಾಗ ನಿಮಗೆ ಬೊಂಬೆ ಇಲ್ಲ ಸೋಪ್ ಆ ಥರ ಎಲ್ಲ ಕೊಟ್ಟರು. ಬಟ್ ಇಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಗೇಮಲ್ಲಿ ನಿಮಗೆ ಲವ್ ಬರ್ಡ್ಸ್ಗಳನ್ನ ಪ್ರೈಸ್ ಆಗಿ ಕೊಡ್ತಾರೆ. ಒಂದು ಕಷ್ಟವನ್ನು ಭಕ್ತರನ್ನಾಡ ಆರೋಗ್ಯ, ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ವಿಭಾಗಗಳ ಮಾತೆಯನ್ನ ಒಟ್ಟು ಮಾಡೋದು ವಿಶೇಷವಾಗಿ ಮಾತಾ ಧಾರ್ಮಿಕ ಕ್ಷೇತ್ರಗಳ ತನ್ನದೇ ಆಗಿದ್ದ ಸಾಧನೆ ಆಲ್ಮೋಸ್ಟ್ ಲೈಕ್ ಬಿಗ್ ಫೆಸ್ಟಿವಲ್ ಥರನೇ ನಡೆಯುತ್ತೆ ಇಲ್ಲಿ. ಸೊ ತುಂಬ ಮಜಾ ಇತ್ತು. ಒನ್ ಟೈಮ್ ಲೈಫಲ್ಲಿ ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ನೀವು ಮಾಡಲೇಬೇಕು. ಮಂಗಳೂರಿಗೆ ಬಂದು ಕಮಲಾಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ್ಯಕ್ಚುಲಿ ನಾವು ಎಂಟ್ರಿ ಟಿಕೆಟ್ಸ್ ಅಥವಾ ಪಾರ್ಕಿಂಗ್ ಟಿಕೆಟ್ಸ್ ಏನಾದ್ರು ಇರುತ್ತೆ ಅಂದ್ಕೊಂಡ್ವಿ, ಬಟ್ ಏನೂ ಇಲ್ಲ, ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಆಮೇಲೆ ಇಲ್ಲಿ ಕಂಪ್ಲೀಟ್ ನಿಮಗೆ ಆಲ್ಮೋಸ್ಟ್ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿ ನಾಳೆ ಅಂದರೆ ಇವತ್ತು ಮಿಡ್ ನೈಟ್ ಆಲ್ಮೋಸ್ಟ್ ಲೇಟ್ ನೈಟ್ವರೆಗೂ ನಡೆಯುತ್ತೆ ಅಂತ ಫುಲ್ಲು. ಸೊ ಯಾಕಂದರೆ ಅಷ್ಟು 4 ಗಂಟೆ ತನಕ ನಡೀತಾ ಇದೆ. 3 ಗಂಟೆ 4 ಗಂಟೆ. ಆ್ಯಂಡ್ ಪ್ರೈಸ್ ಮನಿ, ವಿನ್ನಿಂಗ್ ಪ್ರೈಸ್ ಮನಿ ಅಪ್ ಟು 10 lakhsವರೆಗೂ ಇರುತ್ತೆ. ಸೊ ಅಷ್ಟು ದೊಡ್ಡ ಪ್ರೈಸ್ ಮನಿ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ರು ಅಲ್ಲಿ. ಸೊ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಈಸ್ ಅ ಮಸ್ಟ್. ಕಂಪ್ಲೀಟ್ ಫನ್ ಫೇರ್ ಥರ ಇರುತ್ತೆ. ಕಂಪ್ಲೀಟಾಗಿ ನಿಮಗೆ ತಿಂಡಿಯಿಂದ ಹಿಡಿದು ಸ್ನ್ಯಾಕ್ಸಿಂದ ಹಿಡಿದು ಆಮೇಲೆ ನಿಮಗೆ ಗೇಮ್ಸ್ಗಳು ಹಿಡಿದು ಊಟಗಳು ಹಿಡಿದು ಕಂಪ್ಲೀಟ್ ಫನ್ ಫೇರ್ ಥರ ಇರುತ್ತೆ. ಸೊ ಕಮಲಗಳು ನೋಡ್ಬೋದು, ನೋಡಿ ಆಮೇಲೆ ಬಂದು ಇಲ್ಲಿ ಊಟಗಳು ಮಾಡ್ಬೋದು. ಆ್ಯಂಡ್ ಅಗೇನ್ ಆಬ್ವಿಯಸ್ಲಿ ಈ ಥರ ಫನ್ ಫೇರ್ಸ್ಗಳಲ್ಲಿ ಪ್ರೈಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ದಟ್ ಈಸ್ ಅನ್ಅವಾಯ್ಡಬಲ್, ಅದೇನು ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಹ್ಯಾವ್ ಫನ್ ಅಂದರೆ ಅದಿದ್ದೇ ಇರುತ್ತೆ. ಸೊ ದಿಸ್ ಇಸ್ ಮಂಗಳೂರು ಕಮಲ. ಆ್ಯಂಡ್ ಲೈಫಲ್ಲಿ ಒನ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಅ ಮಸ್ಟ್. ಅಷ್ಟು ಫಾಸ್ಟಾಗಿ ಅವ್ರು ಬ್ಯಾಲೆನ್ಸ್ ಇಟ್ಕೊಂಡು ಓಡಿ ಎಂಡಲ್ಲಿ ಆ ಫಾಸ್ಟನ್ನ ತಡೀತಾರಲ್ಲ, ದಟ್ ಈಸ್ ಫ್ಯಾಂಟಾಸ್ಟಿಕ್. ನಾವು ಇಲ್ಲಿವರೆಗೂ ನೋಡೋದ್ರಲ್ಲಿ 11 seconds ವಾಸ್ ದ ಫಾಸ್ಟೆಸ್ಟ್. 11.95. ಯಾ, 11.95 ವಾಸ್ ದ ಫಾಸ್ಟೆಸ್ಟ್. ಸೊ ದಿಸ್ ಇಸ್ ಕಮಲ ಫಾರ್ ಯು. ಆ್ಯಂಡ್ ನೀವು ನೆಕ್ಸ್ಟ್ ಏನಾದ್ರು ಮಂಗಳೂರಿಗೆ ಬಂದಾಗ ಕಮಲ ನಡೀತಾ ಇದೆ ಅಂತಂದರೆ ವಿತೌಟ್ ಮಿಸ್ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಆ್ಯಕ್ಚುಲಿ ಕಮಲದ ಒಂದು ಎಕ್ಸ್ಪೀರಿಯನ್ಸ್ ಪಡೆದ ನಂತರ ಸೊ ನಾವು ಈಗ ಕದ್ರಿ ಪಾರ್ಕ್ ರೋಡಿಗೆ ಬಂದಿದ್ದೀವಿ. ಸೊ ಕದ್ರಿ ಪಾರ್ಕ್ ರೋಡ್ ಮ್ಯಾಂಗ್ಳೂರ್ದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಂಥ ಒಂದು ರೋಡು. ಸೊ ತುಂಬ ಬ್ಯೂಟಿಫುಲ್ಲಾಗಿ ಬಿಲ್ಡ್ ಮಾಡ್ತಾರೆ ಇಲ್ಲಿ ಕದ್ರಿ
ಪಾರ್ಕ್ ಇದೆ, ಅದ್ರ ಪಕ್ಕ ಆಲ್ ಇಂಡಿಯಾ ರೇಡಿಯೋ ಇದೆ. ಸೊ ಕದ್ರಿ ಪಾರ್ಕಲ್ಲಿ ಕದ್ರಿ ಪಾರ್ಕ್ ಫೆಸ್ಟಿವಲ್ಸ್ ನಡೀತಾ ಇರುತ್ತೆ, ವೈನ್ ಫೆಸ್ಟಿವಲ್ ನಡೀತಾ ಇದೆ ಈಗ ಸದ್ಯಕ್ಕೆ. ಸೊ ಈ ಟೈಮ್ಗಳಲ್ಲಿ ಈ ಥರ ಫೆಸ್ಟಿವಲ್ಸ್ಗಳನ್ನ ಕದ್ರಿ ಪಾರ್ಕಲ್ಲಿ ನಡೆಸ್ತಾ ಇರ್ತಾರೆ. ಸೊ ಕದ್ರಿ ಪಾರ್ಕ್ ರೋಡಲ್ಲಿ ಒಂದು ತುಂಬಾ ಫೇಮಸ್ ಆಗಿರೋ ಒಂದು ಫಿಶ್ ಪಾಯಿಂಟ್ ಕರ್ಕೊಂಡ್ಬಂದಿದ್ದಾರೆ. ಸೊ ಇಲ್ಲಿ ಅಭಿ ಹೇಳ್ತಾ ಇದ್ದ ಮಟ್ಟಿಗೆ ಫಿಶ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಮ್ಯಾಂಗ್ಳೂರ್ ಅಂದಮೇಲೆ ಫಿಶ್ ಸ್ಪಾಟ್ಸ್ಗಳು ತುಂಬ ಇರುತ್ತೆ, ತುಂಬ ಓವರ್ ರೇಟೆಡ್ ಸ್ಪಾಟ್ಸ್ಗಳು ಇದೆ. ಬಟ್ ಈ ಥರ ಲೋಕಲ್ ಸ್ಪಾಟ್ಸ್ಗಳು ತುಂಬಾ ಇದೆ. ಲೋಕಲ್ ಸ್ಪಾಟ್ಸ್ಗಳು ಲೋಕಲ್ಸಿಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವನ್ನೇ ಕೇಳಿದಾಗ ಅವನು ಈ ಸ್ಪಾಟ್ನ ನನಗೆ ಸಜೆಸ್ಟ್ ಮಾಡ್ದೆ. ಸೊ ಅವ್ನಿಗೆ ಈ ಸ್ಪಾಟ್ ಡೌಟಲ್ಲಿತ್ತು, ಯಾಕಂದರೆ ಸುಮಾರು ದಿನದಿಂದ ಟೈಗರ್ ಒಂದು ಆಪ್ರೇಷನ್ ಅಂತ ಮಾಡಿ ಎಲ್ಲ ಸ್ಟ್ರೀಟ್ ಸೈಡ್ ಫುಡ್ ಟ್ರಕ್ಸ್ಗಳನ್ನ ತೆಗೆದಿದ್ರಂತೆ. ಆ್ಯಂಡ್ ದ ಸ್ಯಾಡೆಸ್ಟ್ ಪಾರ್ಟ್ ಇಸ್ ಇವತ್ತವರೆಗೆ ಅವ್ರಿಗೆ ಯಾವ ಸ್ಪೇಸು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದ. ಈ ಥರ ಫುಡ್ ಟ್ರಕ್ಸ್ಗಳಿಗೆ ಒಂದು ಸ್ಪೇಸ್ ಮಾಡಿ ಮೈಸೂರಲ್ಲಿ ಹೇಗೆ ಒಂದು ಸ್ಟ್ರೀಟ್ಸ್ಗಳು ಮಾಡಿದ್ದಾರೆ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಈ ಫುಡ್ ಟ್ರಕ್ನ ನಾವು ಟ್ರೈ ಮಾಡೋಣ, ಹೇಗಿರುತ್ತೆ ಟೇಸ್ಟು ಅಂತ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಅದೇ ರೀತಿ ನೀವು ನಾನು ಹಿಂದೆ ನೋಡ್ತಾ ಇರ್ಬೋದು, ಇಟ್ಸ್ ಅ ಬ್ಯೂಟಿಫುಲ್ ಸ್ಟ್ರೀಟ್. ಸೊ ನಿಮಗೆ ಆಲ್ಮೋಸ್ಟ್ ಯಾವುದೋ ಒಂದು ದುಬೈ ಅಥವಾ ಬೇರೆ ಕಂಟ್ರಿಲಿ ಕಂಡಂಗೆ ಒಂದು ಸ್ಟ್ರೀಟ್ ಇದೆ ವಿತ್ ಆಲ್ಮೋಸ್ಟ್ ಲಾಡ್ ಆಫ್ ಸಿಟ್ಟಿಂಗ್ ಸ್ಪಾಟ್ಸ್, ಲೈಟ್ಸ್ ಆಗಿರ್ಬೋದು, ಕ್ಲೀನಿನೆಸ್ ಆಗಿರ್ಬೋದು. ಇಟ್ಸ್ ವೆರಿ ಬ್ಯೂಟಿಫುಲ್. ಕ್ಲೀನಿನೆಸ್ ಅಂತ ತುಂಬ ಕ್ಲೀನಾಗಿ ಟೈಡಿ ಆಗಿದೆ. ಸೊ ದಿಸ್ ಇಸ್ ಕದ್ರಿ ರೋಡ್ ಆ್ಯಂಡ್ ದಟ್ ಇಸ್ ಕದ್ರಿ ಪಾರ್ಕ್. ಸೊ ಈಗ ನಾವು ಹೋಗಿ ಹೇಗಿದೆ ಟೇಸ್ಟ್ ಫಿಶ್ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೋ. ಇದು ಆ್ಯಕ್ಚುಲಿ ಗೌರ್ಮೆಂಟ್ ಫಿಶ್ ಸ್ಟಾಲ್ ಇದು. ಸೊ ಮೈಸೂರಲ್ಲಿ ಹೇಗೆ ಗೌರ್ಮೆಂಟ್ ಫಿಶ್ ಸ್ಟಾಲ್ಸ್ಗಳು ಇರುತ್ತೆ, ಸೊ ಅದೇ ರೀತಿ ಗೌರ್ಮೆಂಟ್ ಅಪ್ರೂವ್ಡ್ ಫಿಶ್ ಸ್ಟಾಲ್ಗಳು. ಸೊ ಇದಕ್ಕೆ ಯಾವುದೇ ರೀತಿಯ ಅಂತ ಪರ್ಟಿಕ್ಯುಲರ್ ನೇಮ್ ಇಲ್ಲ. ಸೊ ಗೌರ್ಮೆಂಟ್ ಫಿಶ್ ಸ್ಟಾಲ್ KFDC ಫಿಶ್ ಸ್ಟಾಲ್. ಸೊ ಆ ಫಿಶ್ ಸ್ಟಾಲ್ ಇದು ಸಪ್ರೇಟ್ ನೇಮ್ ಹತ್ರ ಯಾವುದೂ ಇಲ್ಲ. ಸೊ ಇಲ್ಲಿ ಎಲ್ಲ ಥರದ್ದು ಮೀನುಗಳು ತುಂಬ ಸಿಗುತ್ತೆ, ಸಖತ್ ಮೀನುಗಳಿದೆ. ಸೊ ಎಲ್ಲ ಥರದ ಮೀನುಗಳು ಇರುತ್ತೆ, ಮ್ಯಾಂಗ್ಳೂರ್ ಸ್ಪೆಷಲ್ ಮೀನುಗಳು ಇರುತ್ತೆ. ಸೊ ಅದ್ರ ಪ್ರೈಸಸ್ಗಳು ಹೇಗಿರುತ್ತೆ, ಆಮೇಲೆ ಅದು ಟೇಸ್ಟ್ ಹೇಗಿರುತ್ತೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ಫುಡ್ ಟ್ರಕ್ ನಾನು ಆಗಲೇ ಹೇಳ್ದಂಗೆ KFDC ಗೌರ್ಮೆಂಟ್ ಫುಡ್ ಟ್ರಕ್ ಆಗಿರುತ್ತೆ. ಸೊ ಅದನ್ನು ನೋಡ್ಕೋತಾ ಇರೋರು ಇವರು. ಸರ್ ನಿಮ್ಮ ಹೆಸರು? ಅಜಿತ್ ಕುಮಾರ್ ಶೆಟ್ಟಿ ಅವ್ರು ನೋಡ್ಕೋತಾರೆ. ಸರ್ ಏನೇನು ಮೀನು ಸಿಗುತ್ತೆ ನಿಮ್ಮ ಹತ್ರ? ನಮ್ಮನೆ ಎಲ್ಲ ಸೀ ಫಿಶ್ ಸಿಗುತ್ತೆ ಸರ್. ಹಾಂ. ಸೊ ನಿಮಗೆ ಕಡಿಮೆಯಿಂದ ಹಿಡಿದು ದೊಡ್ಡ ಬಜೆಟ್ ತನಕ ಮೀನಿದೆ. ಓಕೆ. ಸೊ ಕಡಿಮೆ ಬಜೆಟ್ ಅಂತ ಹೇಳಿದ್ರೆ ಬೂತಾಯಿ, ಬಂಗಡೆ, ಬೊಳೆಂಜಿರು, ಇದೆಲ್ಲ ಸ್ವಲ್ಪ ಕಡಿಮೆಗೆ. ಸ್ವಲ್ಪ ದೊಡ್ಡ ಮೀನು ಅಂತ ಹೇಳಿದ್ರೆ ನಿಮಗೆ ಅಂಜಲ್, ಪಾಂಫ್ರೆಟ್, ಪ್ರಾನ್ಸ್, ಸ್ಕ್ವಿಡ್, ಆಮೇಲೆ ನೇಮೀನು, ಮುರುಮೀನು, ಕಡವೈ, ಏರಿ, ಆಮೇಲೆ ನಿಮಗೆ ಕಾಂಡೈ ಅಂತೇಳಿ ಬರ್ತದೆ, ಕೇದರ್ ಫ್ರೈ ಅಂತ ಬರ್ತದೆ, ನಿಮಗೆ ಕೊಡ್ಡೈ ಬರ್ತದೆ, ನಂಗ್, ಈ ಥರ ತುಂಬ ಒಂದು 16-18 ವೆರೈಟೀಸ್ ಮೀನು ನಮ್ಮಲ್ಲಿ ಇರ್ತದೆ. ನಿಮಗೆ ಎಷ್ಟು ವರ್ಷದಿಂದ ಟ್ರಕ್ ಇಟ್ಟಿದ್ದೀರಾ? ಇದು ಇವಾಗ ನಮ್ದು 2015 ಓಪನ್ ಆಗಿದೆ. ಓಕೆ. ಇವಾಗ 2024. ಸೊ ಆಲ್ಮೋಸ್ಟ್ 9 ವರ್ಷದಿಂದ ಸರ್ವ್ ಮಾಡ್ತಾರೆ. ಸೊ 9 ವರ್ಷದಿಂದ ಇರೋ ಕಸ್ಟಮರ್ಸ್ಗಳು ಇನ್ನೂ ಇದ್ದಾರಾ? ಒಂದ್ಸಲ ತಿಂದು ಹೋದವರು ಇನ್ನು ಬರ್ತಾರೆ ಇಲ್ಲಿ. ನಮಗೆ ಬೆಂಗಳೂರು ಕಸ್ಟಮರ್ ಇದ್ದಾರೆ, ಮೈಸೂರಿಂದ ಇದ್ದಾರೆ, ನಮ್ಮೂರಿಂದ. ಸೊ ಇವ್ ನನ್ನ ತಮ್ಮನೂ ಇವತ್ತು ಅದಕ್ಕೆ ಅಲ್ಲಿಂದ ನಾವು ಕಮಲ ಫೆಸ್ಟಿವಲ್ ಮುಗಿಸಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಸೊ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಓಪನ್ ಇದೆ ಸರ್? ಬೆಳಿಗ್ಗೆ ಇಲ್ಲ, ನಮ್ದು ಬೆಳಿಗ್ಗೆ ಆಫ್ಟರ್ನೂನಲ್ಲಿ ನಮ್ಮದು ಡೆಲಿಗೇಷನ್ ಇದೆ. ಓಕೆ. ಸೊ ಇಲ್ಲಿಗೆ ಈವ್ನಿಂಗ್ 5:30 ಟು ರಾತ್ರಿ 10:30-11 ತನಕ ಇದ್ದೇವೆ. 10:30-11ವರೆಗೂ. ಓಕೆ. ಸೊ ಪ್ರೈಸಿಂಗ್ಸ್ಗಳು ಏನೇನಿರುತ್ತೆ ಸರ್? ಲೈಕ್ ಸ್ಟಾರ್ಟಿಂಗ್ ಬೇಸಿಕ್ಕಿಂದ ಹೈಯೆಸ್ಟ್ವರೆಗೂ ಎಷ್ಟಿರುತ್ತೆ? ಹೈಯೆಸ್ಟ್ ಅಂದರೆ ನಿಮಗೆ 50 ಇಂದ ಹಿಡಿದು 450 ತನಕ ನಮ್ಮದು ಹೈಯೆಸ್ಟ್ ಪ್ರೈಸ್ ಇದೆ. ಪಾಂಪ್ಲೆಟ್ ಅದೆಲ್ಲ ಆ ರೇಂಜಲ್ಲಿ. ಹೌದು. ಸೊ ನೋಡಿದ್ರಲ್ಲ, ಆಲ್ಮೋಸ್ಟ್ ಈವ್ನಿಂಗ್ ಎಲ್ಲ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಸಿಗ್ತಾರಂತೆ. ಸೊ ಎಕ್ಸಾಕ್ಟ್ ಲೊಕೇಶನ್ನು ನಿಮಗೆ ರೇಡಿಯೋ ಸ್ಟೇಷನ್ನು, ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್, ಅದ್ರ ಎದುರುಗಡೆನೇ ನಿಮಗೆ ಟ್ರಕ್ ಕಾಣಿಸುತ್ತೆ. ಸೊ ಬ್ಯೂಟಿಫುಲ್ ಪ್ಲೇಸ್ ಆ್ಯಕ್ಚುಲಿ ಕೂತ್ಕೊಂಡು ತಿನ್ನೋದಕ್ಕೆ. ಆ್ಯಂಡ್ ಅಗೇನ್ ಮ್ಯಾಂಗ್ಳೂರ್ ಸ್ಪೆಷಾಲಿಟಿ ನಾನು ಹೇಳ್ತಾ ಬಂದಂಗೆ ದೇ ಹ್ಯಾವ್ ಅ ಡ್ರೈವ್ ಇನ್ ಆಪ್ಷನ್. ಸೊ ನೀವು ಕಾರಲ್ಲಿ ಕೂತ್ಕೊಂಡು ಯು ಕ್ಯಾನ್ ಡ್ರೈವ್ ಇನ್ ಆ್ಯಂಡ್ ಯು ಕ್ಯಾನ್ ಆರ್ಡರ್. ನಿಮ್ಗೆ ಆರ್ಡರ್ ಮಾಡಿದ್ರೆ ನಿಮ್ಮ ಕಾರ್ಗೇ ಬರುತ್ತೆ. ಸೊ ಆಲ್ಮೋಸ್ಟ್ ನಮ್ಮ ಫಿಶ್ ಕೂಡ ರೆಡಿ ಇದೆ. ಸೊ ಆಲ್ಮೋಸ್ಟ್ ಸುಮಾರು ವರ್ಷದಿಂದ ಇವ್ರು ಇಲ್ಲೇ ಇದ್ದಾರೆ. ಸೊ ನಮ್ಮ ಫಿಶ್ ಕೂಡ ರೆಡಿ ಇದೆ, ಅದನ್ನು ಕೂಡ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಅಭಿ ಹ್ಯಾಸ್ ಸೆಲೆಕ್ಟೆಡ್ ಅಂಜಲ್. ಸೊ ಅಂಜಲೇ ಯಾಕೆ ಅಭಿ? ವೈ ಅಂಜಲ್? ಅಂಜಲಲ್ಲಿ ಮೂಳೆ ಸ್ವಲ್ಪ ಕಡಿಮೆ, ಮತ್ತು ಆ ಮಾಂಸ ತುಂಬ ಜ್ಯೂಸಿ, ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಅದು ಅಂಜಲ್ ಮಸಾಲಾ ಫ್ರೈ ತಂದಿದ್ದೀನಿ. ಒಳ್ಳೆ ಏನು ಮಸಾಲ ಮಾಡ್ತಾ ಇದ್ದೀವಿ, ಟೇಸ್ಟ್ ಮಾಡಿಯೇ ಗೊತ್ತಾಗುತ್ತೆ. ಅದು ವ್ಲಾಗಲ್ಲಿ ಗೊತ್ತಾಗಲ್ಲ, ಬಂದ್ಬಿಟ್ಟು ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ಓಕೆ. ಸೊ ಟೈಮ್ ಟು ಟೇಸ್ಟ್
ಅವನು ಸ್ನ್ಯಾಪ್ ಮಾಡ್ತಾನೆ. ನಾನು ಸ್ನ್ಯಾಪ್ ಮಾಡಿದ ತಕ್ಷಣ ವಿ ವಿಲ್ ಸ್ಟಾರ್ಟ್ ಟೇಸ್ಟಿಂಗ್. ಟೇಸ್ಟ್ ಮಾಡಿ ನಿಮಗೆ ಎಕ್ಸಾಕ್ಟ್ ರಿವ್ಯೂ ಏನಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ಟೇಸ್ಟಿಂಗ್ ಟೈಮ್. ನನ್ನ ಫೇಸ್ ಎಷ್ಟು ವಿಸಿಬಲ್ ಇದೆ ಅಂತ ನಂಗೆ ಗೊತ್ತಿಲ್ಲ, ಬಿಕಾಸ್ ಓನ್ಲಿ ಲೈಟ್, ಸ್ಟ್ರೀಟ್ ಲೈಟ್. ಆ್ಯಂಡ್ ಸ್ಟ್ರೀಟ್ ಲೈಟ್ ಇಲ್ಲಿ ಇಟ್ ಇಸ್ ಮೂಡಿ ಲೈಟ್. ಓಕೆ, ಯು ಫೀಲ್ ಲೈಕ್ ಏನೋ ಸ್ಟ್ರೀಟಲ್ಲಿ ಇದ್ದರೂ ನಿಮಗೆ ಯಾವುದೋ ಒಂದು ಒಳ್ಳೆ ಪಾಸ್ಟ್ ಪ್ಲೇಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತೀರಾ ಅನ್ನೋ ಫೀಲ್ ಕೊಡ್ತಾ ಇದೆ. ಆ್ಯಕ್ಚುಲಿ ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಕದ್ರಿ ಸ್ಟ್ರೀಟ್. ಐ ಸ್ಟಾರ್ಟೆಡ್ ಗೆಟಿಂಗ್ ಫಾಲಿಂಗ್ ಇನ್ ಲವ್ ವಿತ್ ದಿಸ್ ಸ್ಟ್ರೀಟ್. ಅಷ್ಟು ಚೆನ್ನಾಗಿದೆ. ಸ್ಮಾರ್ಟ್ ಸಿಟಿ ಅಂತ ಅನ್ಬೋದು, ಕ್ಲೀನೆಸ್ಟ್ ರೋಡ್ ಅಂತ ಅನ್ಬೋದು, ವಾಟ್ ಎವರ್ ಇಟ್ ಇಸ್. ಬಟ್ ಹೌವರ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ. ಸೊ ಮಸಾಲ ಫ್ರೈ ತೊಗೊಂಡು ಬಂದಿದ್ದಾನೆ ಆ್ಯಂಡ್ ಈಸ್ ಗಿವಿಂಗ್ ಮೀ ಲೈಟ್ ಬಾಯ್ ಆಗಿದ್ದಾನೆ ಈಗ ಸದ್ಯಕ್ಕೆ. ಸೊ ಸ್ವಲ್ಪ ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಮಸಾಲಾಗೆ. ಆ್ಯಂಡ್ ಐ ಆಮ್ ಜಸ್ಟ್ ಟೇಸ್ಟಿಂಗ್ ಸ್ಮಾಲ್ ಪೀಸ್. ಇದು ಫಿಶ್ ಸೂಪರ್ ಸಾಫ್ಟ್. ಓಕೆ, ಫಸ್ಟ್ ಆಫ್ ಆಲ್ ನಿಮಗೆ ಫಿಶ್ನ ಬಾಯಲ್ಲಿ ಇಟ್ಟಿದ ತಕ್ಷಣ ನೀವು ಕಚ್ಚೋದು ಬೇಡ, ತಿನ್ನೋದು ಬೇಡ, ಅಷ್ಟು ಬೇಗ ಕರಗೋಗ್ತಾ ಇದೆ. ಆ್ಯಂಡ್ ಮಸಾಲ, ನೋ ಡೌಟ್ ಇಟ್ ಇಸ್ ಅಥೆಂಟಿಕ್ ಮ್ಯಾಂಗ್ಳೂರಿಯನ್ ಮಸಾಲ ನಿಮಗೆ. ಆ್ಯಂಡ್ ನೀವು ಮೈಸೂರು ಕಡೆ, ಬೆಂಗಳೂರು ಕಡೆ ತಿನ್ನೋದು ಮಸಾಲಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಏನಂದರೆ ಫಿಶಸ್ ವಿಲ್ ಬಿ ಲೋಡೆಡ್ ವಿತ್ ಮಸಾಲ. ಲೋಡೆಡ್ ಅಂದರೆ ಹೆಂಗೆ ಅಂದರೆ ಇಟ್ ಇಸ್ ಕಂಪ್ಲೀಟ್ಲಿ ಲೋಡೆಡ್ ವಿತ್ ಮಸಾಲ. ಆ್ಯಂಡ್ ಆ ಮಸಾಲದ ಜೊತೆ ಈ ಮೀನು ಟೇಸ್ಟ್ ಬ್ಲೆಂಡ್ ಆಗಿ ಹೆವೆನ್. ಇಟ್ ಇಸ್ ಆ್ಯಕ್ಚುಲಿ ಹೆವೆನ್. ಮಸಾಲ ಟೇಸ್ಟಲ್ಲೇ ನಿಮಗೆ ಸ್ವಲ್ಪ ಖಾರ ಆ್ಯಂಡ್ ಲೈಟಾಗಿ ಏನೋ ಆ ಮೆಂತೆದು ಸ್ವಲ್ಪ ಕಹಿ ಅದೆಲ್ಲ ಬ್ಲೆಂಡಾಗಿ ಮೀನು ಜೊತೆ, ಯಾಕಂದರೆ ಇವರು ಅಷ್ಟು ಮಟ್ಟಿಗೆ ಅದನ್ನು ಮ್ಯಾರಿನೇಟ್ ಮಾಡಿರ್ತಾರೆ ಅನಿಸುತ್ತೆ ಪ್ರಾಬಲಿ. ಸೊ ಸಚ್ ಬ್ಯೂಟಿಫುಲ್ ಪ್ಲೇಸ್ ಇಟ್ ಇಸ್. ಆ್ಯಂಡ್ ನೆಕ್ಸ್ಟ್ ಲೆವೆಲ್, ವರ್ತ್ ದ ಟ್ರೈ ದಸ್ ಪ್ಲೇಸ್. ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಯಾವಾಗಾದ್ರೂ ಈ ಕಡೆ ಬಂದಾಗ ಮಿಸ್ ಮಾಡ್ದಂಗೆ ಟ್ರೈ ಮಾಡಿ. ಇಟ್ ಇಸ್ ಟಾಪ್ ನಾಚ್. ಸೊ ಫೈನಲಿ ನಾವು ಮೈಸೂರಿಗೆ ಬಂದಾಯಿತು. ಸೊ ಮಧ್ಯಾಹ್ನ ಅರೌಂಡ್ 3 ಗಂಟೆ ಅಷ್ಟೊತ್ತಿಗೆ ಮ್ಯಾಂಗ್ಳೂರಿಂದ ಹೊರಟು. ಸೊ ಈಗ ಟೈಮ್ 10:30. ಸೊ ಮೈಸೂರಿಗೆ ಬಂದು ರೀಚ್ ಆಗಿದ್ದೀವಿ. ಪ್ರಾಬಬ್ಲಿ ಈ ಬ್ಲಾಗ್ಸ್ಗಳೆಲ್ಲ ರಿಲೀಸ್ ಆಗೋಷ್ಟೊತ್ತಿಗೆ ನ್ಯೂ ಇಯರ್ ಮುಗ್ದೋಗಿರುತ್ತೆ. ಸೊ ವಿಶ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಏನು ಮಾಡಬೇಕು ಗೊತ್ತಲ್ವಾ? ಸೊ ನನ್ನ ಮೆಮೊರೀಸ್ ರಿವೈಂಡೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹೆಚ್ಚು ಕಂಟೆಂಟ್ಸ್ಗಳು ಇನ್ನೂ ಬರ್ತಾ ಇರುತ್ತೆ. ನಿಮಗೂ ಕೂಡ ಈ ಥರ ಟ್ರಾವೆಲ್ ಬ್ಲಾಗ್ಸ್ಗಳು ನಾನು ಮುಂದೆ ಮಾಡ್ತಾ ಇರ್ತೀನಿ, ಪ್ಲಸ್ ಫುಡ್ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ. ಟೇಕ್ ಕೇರ್.